ಹಿಂಗೆ ನಾ ಬರ್ತೀನಿ ಇಡೀ ಸಾರ್ ನೀವು ಬೈಬೇಡಿ ಎಲ್ಲರಿಗೂ. ಹಾಂ ಸಹಾಯ ಹಲೋ ಹಾಂ ಸರ್ ಎಲ್ಲ ಒಳಗಡೆ ಹೋಗ್ರು. ಮೂರು ಜನ ಈ ಮೆಡಲ್ಲು. ಹಾಂ ನಮಸ್ಕಾರ. ಲೈವ್ ಶುರುವಾಗಿದೆ. ಸಾರಿ, ಈಗ ನಮ್ಮ ಪ್ರಕಾಶ 19 ಮುಗಿದಿದೆ. ನವೆಂಬರ್ ತಿಂಗಳವರೆಗೂ ನೀವು ಟಾಸ್ಕ್ ಮಾಡಿ ಕಳಿಸ್ತಾ ಇರ್ಬೋದು. ಮುಗಿದಿರುವಂಥ ಟಾಸ್ಕಿಗೆ ನಾವು ಇರಮ್ಮ ಇನ್ನೊಂದು ಎಂಟ್ರಿ ಇದೆ. ಮುಗಿದಿರೋಂಥ ಟಾಸ್ಕಿಗೆ ಈಗ ಮೆಡಲ್ ಕೊಡೋ ಸಮಯ. ಅಂದರೆ ಯಾರ್ಯಾರಿಗೆ ಮೆಡಲ್ ಗೆದ್ದಿದ್ದಾರೋ ಅವ್ರಿಗೆ ಮೆಡಲ್ ಕೊಡ್ತಾ ಇದ್ದೀವಿ. ಮೆಡಲ್ ಕೊಡೋದಕ್ಕೆ ಅಂತ ನಮ್ಮ ವಿಶೇಷ ಅತಿಥಿನ ಅವರು ಕೆಲಸ ಮಾಡೋ ಜಾಗದಲ್ಲಿ ಹಿಡ್ದಾಕೊಂಡಿದ್ದೀವಿ. ಪಾಪ ಅವ್ರೇನೋ ಕೆಲಸ ಮಾಡ್ತಿದ್ರು, ಮಧ್ಯ ತೊಂದರೆ ಕೊಟ್ಟು ನಾವು ಬಂದಿದ್ದೀವಿ. ಯಾರು ಅಂತ ನೋಡಿ. ಹಲೋ, ತೊಂದರೆ ಕೊಡ್ತಾ ಇರೋದು ನಾನು ಇದನ್ನು ತೊಂದರೆ ಅಂತ ಅನ್ಕೊಳ್ಳೋದು. ಯಾಕಂದ್ರೆ ಪ್ರಕಾಶಂ ನಮ್ಮ ಸಂಸ್ಥೆ. ಸೊ ನಮ್ಮ ಸಂಸ್ಥೆಯ 19ನೇ ವಾರ್ಷಿಕೋತ್ಸವಕ್ಕೆ ನೀವೆಲ್ಲ 19 ದಿನ ಕಷ್ಟಪಟ್ಟು ಕೊಟ್ಟಂತ ಟಾಸ್ಕ್ಗಳನ್ನ ಮಾಡಿದ್ದೀರಾ. ಅದಕ್ಕೆ ನಿಮಗೆ ಬಹುಮಾನವನ್ನ ಕೊಡ್ತಾ ಇರೋದಕ್ಕೆ ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ಇವತ್ತು 3 ಜನಕ್ಕೆ ನಾನು ಬಹುಮಾನವನ್ನ ಕೊಡ್ತಾ ಇದ್ದೀನಿ. ಅದು ಯಾರ್ಯಾರು ಅಂತ ಹೇಳ್ತೀನಪ್ಪ? ಹೇಳ್ತೀನಿ. ಸೊ ಇದು ಈ ಎಲ್ಲರಿಗೂ ಹಲೋ, ನೋಡ್ತಿರೋರು ಎಲ್ಲರಿಗೂ ಹಲೋ. ಕಾರ್ಯಕ್ರಮದ ಮೊದಲಿಗೆ ಕಾರ್ಯಕ್ರಮ ಈ ಬಂದಿದ್ದ ಎಂಟ್ರೀಸು ಅದಕ್ಕೆಲ್ಲ ಹ್ಯಾಶ್ಟ್ಯಾಗ್ ಹಾಕಿ ಇತ್ಯಾದಿ ಹಾಕಿ ಅದಕ್ಕೆಲ್ಲ ಹಂಚಿದಂಥ ನಮ್ಮ ಸ್ವಂತ ಪೂಜಾ ಅವರಿದ್ದಾರೆ. ಮೊಟ್ಟ ಮೊದಲ ಮೆಡಲ್ ನಾವು ಪೂಜಾ ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀವಿ. ಚಂದನ್ ಅವರು ಮೆಡಲ್ ತಂದು ಕೊಡ್ತಾ ಇದ್ದಾರೆ. ಪೂಜಾ ಅವರಿಗೆ ಮೊಟ್ಟ ಮೊದಲ ಮೆಡಲ್. ಥ್ಯಾಂಕ್ ಯು. ಪೂಜಾ ನಿಜವಾಗ್ಲೂ ಬಹಳ ಶ್ರಮಪಟ್ಟು ಎಲ್ಲವನ್ನ ಟ್ಯಾಲಿ ಮಾಡಿ ಕರೆಕ್ಟಾಗಿ ಅದನ್ನ ಆರ್ಗನೈಸ್ ಮಾಡಿ ಯಾರು ಜಾಸ್ತಿ ಕಳಿಸಿದ್ದಾರೆ ಅಂತ ಐಡೆಂಟಿಫೈ ಮಾಡೋದ್ರಿಂದ ಅವ್ರಿಗೆ ಮೆಡಲು. ನೆಕ್ಸ್ಟ್ ಈಗ ಮುಂದಿನ ಮೆಡಲ್ ಏನಂದ್ರೆ ಇಲ್ಲಿವರೆಗೂ ಇವತ್ತಿನವರೆಗೂ 12 ಆಕ್ಟಿವಿಟಿ ಮಾಡಿದ್ದಾರೆ. ಇನ್ನು ಮುಂದೆ ಮಾಡ್ತಾರಂತೆ 19, 20. ಯಾಕೆಂದ್ರೆ ಮ್ಯಾಕ್ಸಿಮಮ್ ಮಾಡಿರೋದೇ 19. ನಾನು ಮತ್ತೆ ಇನ್ನ 3 ಜನ. ಅದರಲ್ಲಿ ಒಬ್ರು ಕಟಾರಲ್ಲಿದ್ದಾರೆ, ಒಬ್ರು ಕ್ಯಾನಡಲ್ಲಿದ್ದಾರೆ. ಸೊ ಇನ್ನೊಬ್ರು ಇಲ್ಲೇ ಇದ್ದಾರೆ, ಅವ್ರು ನೆಕ್ಸ್ಟ್ ಬರ್ತಾರೆ. ಅದಕ್ಕಿಂತ ಮುಂಚೆ ಈಗ ಒಂದು 12 ಆಕ್ಟಿವಿಟಿ ಮಾಡಿರುವಂತ ಅದಿತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಮುಂದಿನ ಮೆಡಲ್. ಅದಿತಿ ಅವರೇ ದಯವಿಟ್ಟು ಬನ್ನಿ. ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ವನ್. ಓಕೆ, ಒಳ್ಳೇದಾಗ್ಲಿ. ಇದೇ ತರ ಮಿಕ್ಕಿದ್ದು ಮುಗಿಸ್ಬಿಡಿ. 19 ಮಾಡ್ಬಿಡಿ. 20 ಯಾರು ಮಾಡಿಲ್ಲ. ಅದು ಯಾವ್ದೇನು ಕಷ್ಟವಾದೇನಿಲ್ಲ, ಬಹಳ ಈಸಿಯಾಗಿ ಮಾಡ್ಬೋದು. ಅವತ್ತು ನಾವು ಪ್ರೋಮೋ ಮಾಡಿದಾಗಲೇ ಅಷ್ಟು ಮಾಡ್ಬಿಟ್ಟೆ ಆಕ್ಚುಲಿ. 20 ಮಾಡಾಯ್ತು ಸರ್. ನೀವು ಮೆಡಲ್ ಅಂದಗಾಲತಿಲೇ ಕೊಟ್ಟಿದ್ದೀವಿ. ಸರಿ, ಈಗ 19 ಆಕ್ಟಿವಿಟಿನಲ್ಲಿ 18 ಆಕ್ಟಿವಿಟಿ ಮಾಡಿರುವಂತಹ ಸನ್ಮಾನ್ಯ ಶ್ರೀಹರಿ ಕಶ್ಯಪ್ ಅವರು ಇದ್ದಾರೆ. ಅವರು ಬಂದ್ರೆ ಅವರಿಗೆ ಒಂದು ಮೆಡಲ್ ಅನ್ನ ನಾವು 19 ಎಲ್ಲ ಮಾಡ್ದೆ. 19 ಮಾಡಿದೆ. ಓ ಸಾರಿ, ನಾವು ಲೆಕ್ಕ ತಪ್ಪಿದೀವಿ ಸರ್. ಏನಿಗೆ ಗೊತ್ತಾ ಲೆಕ್ಕ ತಪ್ಪಿದ್ದು? ಅದು ಲೆಕ್ಕ ಹಾಕಿದ್ ಯಾರು ಗೊತ್ತಾ? ಅವನೇ. ಆದ್ರೆ ಕಶ್ಯಪ್ ಏನಂದ್ರೆ ಬಹಳ ಒಳ್ಳೆ ನಟ. ಸೊ 19ಕ್ಕೆ 19 ಮಾಡಿದ್ರೆ ಅನ್ನೋ ಗ್ಯಾರಂಟಿ ನನಗೆ. ಕಂಗ್ರ್ಯಾಚುಲೇಷನ್ಸ್, ಮ್ಯಾಕ್ಸಿಮಮ್ ಒಳ್ಳೆದಾಗ್ಲಿ. ಸೊ ಪ್ರಕಾಶಂ ಸಂಸ್ಥೆಗೆ 19 ವರ್ಷ ತುಂಬಿರೋದಕ್ಕೆ ಮತ್ತೊಮ್ಮೆ ಎಲ್ಲ ಪ್ರಕಾಶಂ ಸಂಸ್ಥೆಯ ಎಲ್ಲರಿಗೂ ನಾನು ವಾರ್ಷಿಕೋತ್ಸವ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನೀವು ಕೂಡ ಪ್ರಕಾಶಂನ 19 ವರ್ಷದಿಂದ ನೋಡ್ತಾ ನೀವು ಅದಕ್ಕೆ ಪ್ರೋತ್ಸಾಹ ನೀಡ್ತಿರೋದಕ್ಕೆ ನಿಮಗೂ ಕೂಡ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲ ಗೆದ್ದವ್ರಿಗೂ ಧನ್ಯವಾದಗಳು. ನಮಗೆ ಇಲ್ಲಿ ಶೂಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಚಂದ್ರು ಸರ್ಗೂ ಧನ್ಯವಾದಗಳು. ಆಶೀಶ್ ಮತ್ತು ಇನ್ನೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ರ್ಯಾಂಪ್ ವಾಕ್. ಓಕೆ ಎಲ್ಲಿ ವಾಕ್ ಮಾಡಕ್ಕೆ ಎಲ್ಲ ಜಾಗ ಇದೆ. ಜಂಪ್ ಮಾಡಿ ಇಲ್ಲಿಂದ ಅಷ್ಟು ಮ್ಯೂಸಿಕ್ 2 3 3 ಚೇರ್ಸ್ ಟು ಪ್ರಕಾಶಂ ಅಂತ ಹಂಗೆ ಜೋರಾಗಿ ಹೇಳಿ. ಅಪ್ಪ ಏನನ್ನ ಮಾಡಿಸ್ತಿಲ್ಲ ನೀನು, ಸಖತ್. 3 ಚೇರ್ಸ್ ಟು ಪ್ರಕಾಶಂ. ಹಿಪೇಪ್ ಹಿಪೇಪ್ ಹಿಪೇಪ್. ಓ ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು ವೆರಿ ಮಚ್. ಈಗ ಮೆಡಲ್ ಕೊಡೋ ಸೆರೆಮನಿ ಮುಗ್ದಿದೆ. ನಮ್ಮ 19 ಆಕ್ಟಿವಿಟಿಲಿ 18 ಮಾಡಿರೋ ಅಂತ ಕಾರ್ತಿಕ್ ಆನ್ಲೈನ್ ಅಥವಾ ವಿಭಾ ಆನ್ಲೈನ್ ಇದ್ರೆ ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು NPS, ಥ್ಯಾಂಕ್ ಯು ಶರ್ಮಿಷ್ಠಾ, ಭಾನುಮತಿ, ಥ್ಯಾಂಕ್ ಯು ದಿವ್ಯಾ, ಥ್ಯಾಂಕ್ ಯು ಕಾರ್ತಿಕ್ ಇದ್ದಾನೆ. ಸೊ ಕಾರ್ತಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕಾರ್ತಿಕ್
ಅಲ್ಲಿ ಚಂದ್ರು ಸರ್ ಶೂಟಿಂಗ್ ಶುರು ಮಾಡ್ಕೊಂಡ್ರು. ನಾವು ಮಧ್ಯದಲ್ಲಿ ಸುಮ್ಮನೆ ಬಂದ್ಬಿಟ್ಟು ಮಧ್ಯದಲ್ಲಿ ಸುಮ್ಮನೆ ಬಂದು ನಾವು ಡಿಸ್ಟರ್ಬ್ ಮಾಡಿ ಮೆಡಲ್ ಹಾಕಿಸ್ಕೊಂಡ್ಬಿಟ್ಟು ನಮ್ಮ ವಿನ್ನರ್ಸ್ನ ಕರ್ಕೊಂಡು ಬಂದ್ಬಿಟ್ಟಿದ್ದೀವಿ. ಒಂದು ಸೆಕೆಂಡ್ ವಿನ್ನರ್ಸ್ ಹತ್ರ ಮಾತಾಡೋಣ. ಅಷ್ಟರಲ್ಲಿ ವಿಭಾ ಮತ್ತು ಕಾರ್ತಿಕ್ ಇಬ್ಬರಿಗೂ ಬರೋಕ್ಕೆ ಹೇಳಿದ್ದೀನಿ. ಅವರಿಬ್ಬರು 18 ಮಾಡಿರೋರು. ಟು ಆ್ಯಡ್ ವಿಭಾ, ಓಕೆ. ಈಗ ನಾವು ಕಾಯ್ತಾ ಇದ್ದೀವಿ ನಮ್ಮ ವಿನ್ನರ್ಗಳು ಹೊರಗಡೆ ಬರೋದಕ್ಕೆ. ನಾವಿಲ್ಲೇ ಬೊಂಬಾಟ್ ಭೋಜನ ಸೆಟ್ ಹೊರಗಡೆ ಇದ್ದೀವಿ. ಪರವಾಗಿಲ್ಲ, ಇಷ್ಟೇ ಜೋರಾಗಿ ಹೊರಗಡೆ ರೋಡ್ಗೆ ಹೋಗೋಣ. ಸರಿ ಬನ್ನಿ. ಓಕೆ, ಈಗ ನಾವು ಹೊರಗಡೆ ಅಂದ್ರೆ ಸೆಟ್ ನಲ್ಲಿ ಗಲಾಟೆ ಮಾಡೋದು ಬೇಡ ಅಂತ ಹೊರಗಡೆ ಇಳಿತಾ ಇದೀವಿ. ಇಳಿದ್ಬಿಟ್ಟು ಬಂದ್ವಿ. ರಾಮ ಸಮೋಸ ಟಿಫನ್ ಮಾಡ್ಸಿದಾರೆ ಬೊಂಬಾಟ್ ಭೋಜನಲ್ಲಿ. ಅದನ್ನ ಆಮೇಲೆ ತಿಂತೀವಿ. ಅದಕ್ಕಿಂತ ಮುಂಚೆ ಒಂದು ಚೂರು ಲೈವ್ ಮಾಡ್ಬಿಡೋಣ. ನಂಗೆಲಿ ಮೆಡಲ್ ಶರ್ಮಿಷ್ಠಾ, ಯಾರು ಜಾಸ್ತಿ ಆಕ್ಟಿವಿಟಿ ಮಾಡ್ತಾರೋ ಅವ್ರಿಗೆ ಮಾತ್ರ ಮೆಡಲ್. ಡ್ಯಾಮ್ ಎಸ್ ವಿಭಾ ನಾಟ್ ಹ್ಯಾಪನಿಂಗ್. ಸೊ ಸಾರಿ. ಕಾರ್ತಿಕ್, ನೀನ್ ಎಲ್ಲಿದ್ಯಪ್ಪಾ? ನೀನ್ ಕಾಣಿಸ್ತಾನೆ ಇಲ್ವಲ್ಲೋ ಲೈವ್ಗೆ ಹಾಕೋಣ ಅಂದ್ರೆ. 1 ಸೆಕೆಂಡ್. ಓಕೆ, 1 ಸೆಕೆಂಡ್. ಬಾಪ ನೀನೊಂದು ನಿಮಿಷ. ನಮ್ಗೆ ಇಲ್ಲಿ ನಾವು ವಿನ್ನರ್ಸ್ ನ ಕರೆಸಿ ಮಾತಾಡೋಣ. ಆತರ ಹಿಡ್ಕೊ. ಹಂಗೆ ಮೆಸೇಜ್ ಇಲ್ಲಿ ಫಸ್ಟ್ ಒನ್. ವಾಣಿ ಶರ್ಮಾ ಅವರು ವೆರಿ ಇನ್ನೋವೇಟಿವ್ ಮ್ಯಾನ್, ಡಿಫರೆಂಟ್. ಟೈಮ್ ಅಲ್ಲಿ ಐ ಥಿಂಕ್ ದಿಸ್ ಬಿಕೇಮ್ ವೈರಲ್. ಎವ್ರಿಬಡಿ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಅಂಡ್ ಇದರಿಂದ ಎಷ್ಟೋ ಜನ ಪ್ರಕಾಶಂ ಸೇರಿದಾರೆ ಕೂಡ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್. ಅಂಡ್ ಆಲ್ಸೋ ನಮ್ಮ ಪೇಜ್ ಸ್ಟಾಟಿಸ್ಟಿಕ್ ಪ್ರಕಾರ ಪ್ರತಿ ದಿವಸ 36, 37, 38 ಜನ ಅಂಡ್ ದ ಲಾಸ್ಟ್ 19th day 78 people have liked our page, so which is also good for us. And also overseas now it's like trending there. ನಮ್ಮ ಇನ್ನ ಇಬ್ರು ವಿನ್ನರ್, ಒಬ್ರು ಕೆನಡಾದವರು, ಒಬ್ರು ಕಟಾರ್ ಅವರು. ಇಬ್ರು ಲೈವ್ ತಗೊಳಕ್ ಆಗ್ಲಿಲ್ಲ. ಹೌದು, ಅವರು ಪಾಪ ವಿಭಾ ಇಸ್ ಸೇಯಿಂಗ್ ಛೇ ಬರ್ತಾ ಇಲ್ಲ ಅಂತ ಕನ್ನಡದಲ್ಲಿ ಬರ್ದಿದ್ದಾರೆ ಇಂಗ್ಲಿಷ್ ಲಿಪಿನ. ವಿಭಾ ಇಸ್ ಕಮಿಂಗ್ ಸಮ್ ಟೈಮ್ ಇನ್ ಜುಲೈ. ಕಾರ್ತಿಕ್ ಇಸ್ ಕಮಿಂಗ್ ಸಮ್ ಟೈಮ್ ಇನ್ ಫೆಬ್ರವರಿ. ಅವ್ರು ಬಂದಾಗ ಮತ್ತೆ ಮೆಡಲ್ ಕೊಡುವಾಗ ಮತ್ತೆ ಲೈವ್ ಬರೋಣ. ರೇಖಾ ಮಹೇಶ್ ಅವರು ಗುಡ್ ಲಕ್ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್. ಸುಹಾನ್ ಗೌಡ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದ್ರೆ. ಆಮೇಲೆ ಮತ್ತೆ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಸೀನಾ ಹೇಳ್ತಾ ಇದ್ದಾನೆ. ದರ್ಶನ್ ಕಂಗ್ರಾಟ್. ಶ್ರೀಹರಿ ಪೂಜಾ ಅದಿತಿ ಅಂತ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ. ನನ್ನ ಮಗ ಒಂದೇ ಅದಿತಿ ನೆಕ್ಸ್ಟ್ ಮುಂದಿನ ಚೆನ್ನಾಗಿ ಪ್ರೇಮ ಬಂದ್ರು. ಅದಿತಿ ಇವತ್ತವರೆಗೂ 12 ಆಕ್ಟಿವಿಟೀಸ್ ಮಾಡ್ತಾರೆ. ಇನ್ನ ಎಷ್ಟು ಮಾಡ್ತೀರಾ ಮೇಡಮ್? ಅಲ್ಲ, ಮಾಡಕ್ 19 ಮಾಡಿದೀನಿ, ಶೇರ್ ಮಾಡಿದ. ಅಂದ್ರೆ ನನ್ ಪರ್ಫಾರ್ಮೆನ್ಸ್ ನೋಡಲ್ಲ, ನಾನು ಎಡಿಟಿಂಗ್ ಸ್ಕಿಲ್ಸ್ ನೋಡಿ. ಲೈಫ್ ಅಲ್ಲಿ ಇಷ್ಟು ತನಕ ಎಡಿಟಿಂಗ್ ಮಾಡಿಲ್ಲ. ನಿಮ್ಮ ಕೃಪೆಯಿಂದ ಫಸ್ಟ್ ಟೈಮ್ ಎಡಿಟಿಂಗ್ ಮಾಡ್ಬೇಕಾಗಿ ಬಂತು. ಸಾಫ್ಟ್ವೇರ್ ಇಲ್ಲ. ಸೊ ಆನ್ಲೈನ್ ಅಲ್ಲಿ ಏನೇನೋ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ವೆಬ್ಸೈಟ್ ಮಾಡ್ಕೊಂಡು ಮಾಡಿದೆ. ಇನ್ ಯಾವ ವೈರಸ್ ಎಲ್ಲ ಬಂದು ನಿಮ್ ಸಿಸ್ಟಮ್ ನಲ್ಲಿ ಸಿಕ್ಕಾಕೊಂಡಿದೆ ಗೊತ್ತಿಲ್ಲ. ರಾಘಣ್ಣ ಯಾರು ಕೇಳಿದ್ರು ಮಾಡ್ಕೊಂಡು. ಸೊ ಹಾಗೆ ಭವ್ಯ ವಿನಯ್ ಅವರು ಆಸ್ಟ್ರೇಲಿಯಾ ಸಾರ್ ಅಂತ ನಿಮ್ಗೆ ನೆನಪು ಮಾಡ್ತಾ ಇದಾರೆ. ಶರ್ಟ್ ಹಾಕೊಂಡಿದ್ದೀರಾ, ಆದ್ರೆ ಆಸ್ಟ್ರೇಲಿಯಾದಲ್ಲಿ ಪರ್ಫಾರ್ಮೆನ್ಸ್ ಮಾಡಿದವ್ರ ಬಗ್ಗೆ ಹೇಳಿಲ್ಲ ಅನ್ನೋ ಒಂದು ಕುಹಕವಾದ ಕುಟುಕ ಅದು. ಮೀನಿನ ಹೆಜ್ಜೆ ಟೀಮ್ ಅವ್ರಿಗೆ ಎಲ್ಲರಿಗೂ ಹಲೋ. ಮೀನಿನ ಹೆಜ್ಜೆ ಸಖತ್ತಾಗಿ ರೆಡಿ ಆಗ್ತದೆ. ಮೊನ್ನೆ ನಮ್ಮ ಶಾರ್ಟ್ ಫಿಲಂ ಮುಹೂರ್ತ ಆಯ್ತು, ಸಖತ್ ಗ್ರ್ಯಾಂಡ್ ಆಗಾಯ್ತು. ನಮ್ಮ ದೀಪಿಕಾ ಕಾಮಯ್ಯ ಅವರು ಬಂದಿದ್ರು, ನಮ್ಮ ಚಿಂಗಾರಿ ಚೆಲುವೆ ಬಂದು ಕ್ಲಾಪ್ ಮಾಡಿ ಅದ ಏನದು ಫಸ್ಟ್ ಶಾಟ್ ಆಗಿದೆ, ಪ್ಲಾನಿಂಗ್ ನಡೀತಾ ಇದೆ. ಸೊ ಅದು ಸದ್ಯದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಹಾಗೆ ನಮ್ಮ 2ನೇ ವಿಡಿಯೋ ಬುಕ್ ಕೂಡ ಈ ಬುಧವಾರ ನಾಳಿದ್ದು ವಿಡಿಯೋ ಬುಕ್ ಲಾಂಚ್ ಆಗ್ತದೆ. ವಿಡಿಯೋ ಬುಕ್ ನಂಬರ್ 2 ಅದನ್ನು ಬರೀತೀವಿ. ಆಮೇಲೆ ವಿಚ್ ವಾಸ್ ಯುವರ್ ಫೇವರೇಟ್ ಪೂಜಾ? ಇದರಿಂದ
ಚಿದಾನಂದ್ ಚಿಕ್ಕು ಅವರು ನಮ್ಮನ್ ಮರಿಬೇಡ ಅಂತ ಇದಾರೆ. ಕಾರ್ತಿಕ್ ನಿನ್ ಲೈವ್ ಬರ್ಬೇಕು. ಆದರ್ಶ್ ಇಸ್ ವೇವಿಂಗ್, ಜಾಲಿ ಇಸ್ ವೇವಿಂಗ್, ರೇಖಾ ಮಹೇಶ್ ಇರಪ್ಪ ನೀನ್ ಜಾಯಿನ್ ಆಗ್ಬೇಕಂತೆ. ಆಮೇಲೆ ರೇಖಾ ಮಹೇಶ್ ಅವರು ಹೆಂಗೆ ಜಾಯಿನ್ ಆಗೋದು ಅಂತ ಕೇಳ್ತಾ ಇದಾರೆ. ಅದಕ್ಕೆ ಬೇರೆ ಇನ್ನೊಂದ್ ಸೆಪರೇಟ್ ಲೈವ್ ಬಂದು ಜಾಯಿನ್ ಮಾಡಿಸ್ತೀವಿ ನಿಮ್ಮನ್ನ. ಅಲ್ಲಲ್ಲ, ಪ್ರಕಾಶಂಗೆ ಹೆಂಗ್ ಜಾಯಿನ್ ಆಗೋದು? ನಮ್ಮ ಟೀಮ್ ಜಾಯಿನ್ ಆಗ್ಬೇಕಂದ್ರೆ ನಮ್ಮದು ಯಾವ್ದೋ ಒಂದು ಆಕ್ಟಿವಿಟಿನಲ್ಲಿ ನೀವು ಭಾಗವಹಿಸಬೇಕು ಅಷ್ಟೇ, ಅಷ್ಟೇ. ಸಿಂಪಲ್. ಆ ದರ್ಶನ್ ಅಣ್ಣಂಗೆ ಜೈ ಅಂತವನೇ, ಸಿಕ್ತಾ ಹೊಡಿತೀನಿ ಕಣ ನಿನ್ಗೆ. ಅಲ್ಲ ಮೋದಿ ಅವ್ರು ಏನ್ ಹೇಳಿದ್ರು ಅದಕ್ಕೆ ನಾನು ಮೋದಿ ಅವ್ರಿಗೆ ಇದರ ಶ್ರೇಯಸ್ಸು. ನನ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಆಕ್ಟಿವಿಟಿ ಎಲ್ಲ ಮಾಡಿ ಪಾರ್ಟಿಸಿಪೇಟ್ ಇನ್ಮೇಲಿಂದ ಡ್ಯಾನ್ಸ್ ಮಾಡೋದು ಇರ್ಬಾರ್ದು. ಯಾರು ಪಾರ್ಟಿಸಿಪೇಟ್ ಮಾಡಿಲ್ವಾ? ನಾವು ಮಾಡಿದೀವಿ ಅಷ್ಟೇ. ಅಂದ್ರೆ ತುಂಬಾ ಸಿಂಪಲ್ ಆಗಿರೋದು. ಅಂದ್ರೆ ನಿಮ್ಮ ಹೆಸರಿಂದ ಶುರುವಾಗೋ ಆ ತರ ನಾನು ಸ್ಟಾರ್ಟ್ ಮಾಡಿದ್ದೆ ಡಾನ್ಸ್ ಇಂದ. ಹೇಳಿದ್ ಜನರಲಿ. ಸೊ ಇವಾಗ ನನ್ನ ಫೇವ್ರೇಟ್ ಅದೇ. ಧನ್ಯ ನಿಮ್ಮ ಹೆಸರ ಮೊದಲ ಅಕ್ಷರ. ನಾನ್ ಮಾಡಿದ್ರೆ ನಿಮ್ ಫೇವ್ರೆಟ್ ಓ ಅದಲ್ಲ, ಅದು ಹುಡುಕರು. ಎಕ್ಸಾಕ್ಟ್ಲಿ. ನಾನ್ ಮಾಡಿದ್ ಎರಡೇ, ಅದ್ರಲ್ಲಿ ನಾನು ತುಂಬಾ ಎಫರ್ಟ್ ಹಾಕಿ ಕೊಡ್ತಿರ್ತೀನಿ. ಮಿಕ್ಕ 19ರಲ್ಲಿ ಶ್ರೀಹರಿ ಕಶ್ಯಪ್ ಅವರ ಐಟಮ್ ಐಟಮ್ ಡ್ಯಾನ್ಸ್ ಇಡಲ್ಲ ಇಲ್ಲ. So, which was the most ನನಗೆ ಹಾಡೋದು. ಹೌದಾ? ನಾವ್ ಹೆಂಗೋ ತೇಲ್ಸ್ಬಿಟ್ಟು ಪಾಡಲ್ಲ, ಹಂಗೆ ಹೆಂಗೋ ಬಾಯಿಗೆ ಬಂದಿದ್ದು ತೇಲ್ಸಿ ಅಂತ. ಯಾಕಂದ್ರೆ ತುಂಬಾ ಬಟ್ ಏನ್ ಗೊತ್ತಾ ಹೆಂಗಿರ್ಬೇಕು ಹಾಡೋದು ಅಂದ್ರೆ, ಎರಡು ಲೈನ್ ಹಾಡಿದ್ರೆ ಎಲ್ಲ ಅಲ್ವಾ? ಫುಲ್ ಹಾಡು ಲಿರಿಕ್ಸ್ ಎಲ್ಲ ಬೈ ಹಾಕ್ ಮಾಡ್ಕೊಂಡು ಫುಲ್ ಹಾಡು ಹಾಡೋದು. ಮೊನ್ನೆ ಹೆಂಗಿತ್ತು ಲೈವ್ ಅದು, 1.5 ಗಂಟೆ ಆಗೋದು. ನಾನು ಲೈವ್ ಬಂದಾಗೆಲ್ಲ ಬರೀ 3/4 ಗಂಟೆ ಒಳಗೆ ಮುಗಿಸ್ಬಿಡೋಣ ಅಂತಾನೆ ಬರೋದು. 1.5 ಅವರ್ ಆಗ್ಬಿಡುತ್ತೆ. ಎಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಮೊನ್ನೆ ಲೈವ್ ನಂಬರ್ ಇರೋ ಹಾಡು 1.5 ಗಂಟೆ. ಆಮೇಲೆ ಇನ್ನೊಂದು ವಿಷಯ, ಪ್ರಕಾಶಂ 20ಗೆ ಒಂದು ಹಾಡು ಬರ್ದಿದ್ದಾರೆ ನಮ್ಮ ಸನ್ಮಾನ್ಯ ಶ್ರೀ ಚಂದನ್ ಶಂಕರ್ ಅವರು. ಅದಕ್ಕೆ ರಂಜಿತಾ ಮೇಡಮ್ ಅವರು ಸಂಗೀತ ನೀಡಿದ್ದಾರೆ. ಅದನ್ನ ಹಾಡ್ತಾ ಇರೋರು ನಮ್ಮ ವಸಿಷ್ಠ ಸಿಂಹ. ಮೊನ್ನೆ ಸಿಕ್ಬಿಟ್ಟು ಕನ್ಫರ್ಮ್ ಮಾಡಿದ್ದಾರೆ. ಇದು ಇನ್ನೊಂದು ನ್ಯೂಸ್ ಹೇಳ್ಬೇಕಿತ್ತು, ಹೇಳ್ತೀನಿ. ಹುಡುಕರು ತಪ್ಪ, ಅದಕ್ಕೆ ಅಭ್ಯಾಸ ಇಲ್ಲ ನೋಡಿ ಪಾಪ. ನಮ್ ತುಂಬಾ ಅಭ್ಯಾಸ ಇರೋ ತರ ನಾನ್ ಕುಡಿತೀನ. ಯಾರಿಗೂ ಗೊತ್ತಪ್ಪ. ಓಕೆ, ನೆಕ್ಸ್ಟ್ ಬನ್ನಿ. ಥ್ಯಾಂಕ್ ಯು. ಬನ್ನಿ. ಆಮೇಲೆ ವಿಭಾಸ್ ಸಿಂಹ ಅವರು ಅದಿತಿ ಅವ್ರದ್ದು ಶೋಲೆ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದಾರೆ. ಕೃಷ್ಣಮೂರ್ತಿ ಶ್ರೀನಾಥ್ ಅವರು ಹಾಯ್ ಹೇಳ್ತಾ ಇದಾರೆ. ಅರ್ಜುನ್ ಕಬ್ಬಿಣ ಮತ್ತು ಪದ್ಮಾ ಮಂಜುನಾಥ್ ಅವರು ಸೂಪರ್ ಅಂತಾರೆ. ಭವ್ಯ ಅವರು ಎಡಿಟ್ 3 ಬಾಸ್ ಸೂಪರ್ ನೈಸ್ 19 ಟಾಸ್ಕ್ ಅಂತ ಹೇಳ್ತಾರೆ. ಪೂಜಾ ಅವ್ರದ್ದು ಯಾನ ಕತೆ ಅಂತೆ. ಯಾವ್ದು ಯಾನ ಕತೆ? ಎಣ್ಣೆ ಕತೆ ಇರ್ಬೇಕು. ಟಾಕ್ ಅಬೌಟ್ ಅ ಮೂವಿ. ಯಾರದು? ವಿಭಾ. ಕರೆಕ್ಟ್. ಆಮೇಲೆ ಚಿದಾನಂದ್ ಚಿಕ್ಕು ಅವರು ಜೋರಾಗಿ ನಗ್ತಾ ಇದಾರೆ. ಥ್ಯಾಂಕ್ ಯು. ಶ್ರೀಹರಿ ಕಶ್ಯಪ್ ಅವರು 19 ಔಟ್ ಆಫ್ 19 ಯಾರು ಮಾಡಿಲ್ಲ, ಇನ್ಕ್ಲೂಡಿಂಗ್ ನಾನು ಮಾಡ್ಲಿಲ್ಲ. ಆಕ್ಚುಲಿ ನಾನು ಲಾಸ್ಟ್ ಡೇ ಟಾಸ್ಕ್ ಮಾಡೋನಿದ್ದೆ, ಆದರೆ ಮೈಸೂರಿನಿಂದ ವಾಪಸ್ ಕಾರಾಡ್ಕೊಂಡ್ ಬರ್ತಿದ್ದೆ. ಮೈಸೂರಲ್ಲಿ ಶೂಟಿಂಗ್ ಇತ್ತು, ಇಲ್ಲಿ ನಮ್ಮ ಆಕ್ಟ್ ಪ್ರೀಮಿಯರ್ ಇತ್ತು, ಹಾಗಾಗಿ ಕಾರಲ್ಲಿ ಡ್ಯಾನ್ಸ್ ಮಾಡಕ್ ಆಗದೆ ಇರೋದ್ರಿಂದ ಯಾವ್ದು ಸರ್ ನಿಮ್ಮ ಫೇವ್ರೆಟ್ ಬಂದು ನನ್ನ ಐಟಮ್ ಡ್ಯಾನ್ಸ್. ಎಂಡಿಂಗ್ ಅಲ್ಲಿ ನಾಚ್ಕೋತಾವನೆ ದರ್ಶನ್. ಶ್ರೀಹರಿ ಸೊಂಟ ಬೆಳಕುವಾಗ ಚೆನ್ನಾಗಿತ್ತು ಅಂತ. ಕ್ಯಾಮ್ರಾ ಆಂಗಲ್ ಚೆನ್ನಾಗಿತ್ತು. ಕಿಟ್ಟನ್ಗೆ ಅದಕ್ಕೆ ಕಿಟ್ಟನ್ಗೆ ಸ್ವಲ್ಪ ನಾವು ಶ್ರೇಯಸ್ಗಳನ್ನ ಕೊಡ್ಬೇಕಾಗತ್ತೆ. ಸೊಂಟ ಕುಂಟಂದೆ ಆದ್ರೂ ಕೃಷ್ಣ ಕನ್ನಡಿ. ಯಾಕಂದ್ರೆ ನಾನು ಸೆಲ್ಫಿ ವಿಡಿಯೋ ಬಿಟ್ಟು ಮಾಡಿದಂತ ವಿಡಿಯೋ ಎಲ್ಲ ಅವನೇ ಶೂಟ್ ಮಾಡಿದ್ದು. ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಆಮೇಲೆ ಎಷ್ಟೊಂದು ವಿಡಿಯೋ ಬಂತಲ್ವಾ, ಯಾವ ವಿಡಿಯೋ ತುಂಬಾ ಇಷ್ಟ ಆಯ್ತು? ನನ್ಗೆ ಅದಿತಿ ಅವ್ರದ್ದು ಕುಡುಕ್ರ ವಿಡಿಯೋ ತುಂಬಾ ಇಷ್ಟ ಆಯ್ತು. ಅಂಡ್ ಅದು ಬಿಟ್ಟು ಕಾರ್ತಿಕ್ ಒಂದೆರಡು ಆಕ್ಟಿವಿಟಿ ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಶ್ವೇತಾದ್ರಿ ಅವ್ರದ್ದು ಆಕ್ಚುಲಿ ಕಾರ್ತಿಕ್ ಐಟಮ್ ಡ್ಯಾನ್ಸ್ ಬಹಳ ಇಷ್ಟ ಆಯ್ತು. ಅವನ ಅನುಭವ ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು. ವಿಗ್ ತುಂಬಾ ಚೆನ್ನಾಗಿತ್ತು. ಅಂಡ್ ಶ್ವೇತಾದ್ರಿ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿತ್ತು. ಪಂಚ್ ಡೈಲಾಗ್ ತುಂಬಾ ಚೆನ್ನಾಗಿತ್ತು. ಓಕೆ, ಸೊ
KP ಅವ್ರದ್ದು ಅಷ್ಟೇ, KP ಅವ್ರ ಅಣ್ಣವ್ರನ್ನ ಆವಾಹನೆ ಮಾಡ್ಕೊಂಡಿದ್ರು. ಹಾ ರಾಜ್ಶ್ರೀ ಡ್ಯಾನ್ಸ್ ಮಾಡಿದ್ದು ಅದೆಲ್ಲ ದಿಸ್ ಆಲ್ ಪ್ರಿಟಿ ಗುಡ್. ರಾಜ್ಕುಮಾರ್ ಅವ್ರದ್ದು ಬೇರೆ ಬೇರೆ ಸ್ಟೈಲ್. ಸುಂದರ್ ಕೃಷ್ಣ ಅವರ ಪೂಜಾ ಫೋನ್ ಇಟ್ಕೋ ಚಂದನ್ ಕೈ ಹಿಂದಿದ್ದಾಗಿದೆ. ಸಮೋಸ ತಿಂದು ಬಂದಿದ್ದಾರೆ ಚಂದನ್ ಶಂಕರ್ ಅವರು. ಸರ್ ನಿಮ್ಮ ಅಭಿಪ್ರಾಯ ಹೇಗಿತ್ತು? ನಮ್ಮ ಅಭಿಪ್ರಾಯ ಏನು ಅಂತಂದ್ರೆ, ಈ ಕಲೆ ಅನ್ನೋದನ್ನ ಅದು ಜಗ್ಗೇಶ್ವರ್ ಸರ್ವರ್ ಸುಮಣ್ಣಲ್ಲಿ ಕಲಾವಿದರು ಎಲ್ಲರನ್ನು ಕೈ ಬಿಟ್ಟು ಕರೀತಾರೆ, ಆದ್ರೆ ಕೆಲವ್ರನ್ನ ಮಾತ್ರ ಚೂಸ್ ಮಾಡ್ತಾರೆ ಅಂತ. ಆದ್ರೆ ನಾವು ಆತರ ಚೂಸ್ ಮಾಡದೆ ಎಲ್ರಿಗೂ ಅವ್ರು ಎಲ್ಲಿದಾರೋ ಅಲ್ಲಿ ಅವ್ರ ಕಲೆಗಳನ್ನ ಅವಕಾಶ ಮಾಡ್ತಾರೆ. ಸೋ ಗ್ಲಾಡ್. ಎಷ್ಟೋ ಜನ ಮನೇಲಿದ್ದು ಅಂದ್ರೆ ನಮ್ ಜೊತೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಇನ್ವಾಲ್ವ್ ಆಗಿದ್ರು. ಪರ್ಫಾರ್ಮೆನ್ಸ್ ಅಂತ ಅವ್ರು ಮಾಡುವಂತ ಧೈರ್ಯ ಮಾಡಿರ್ಲಿಲ್ಲ. ಅವ್ರಿಗೆಲ್ರಿಗೂ ಈ ಒಂದು ವೇದಿಕೆ ಅವಕಾಶ ಕಲ್ಪಿಸ್ಕೊಟ್ಟಿದೆ. ಅಂಡ್ ಅವ್ರ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಸ್ಟೇಜ್ ಫಿಯರ್ ಇನ್ನೊಂದು ಇಲ್ಲ. ಪಾಪ ಅವ್ರ ಗಂಡ ಅವ್ರ ಹೆಂಡತಿ ಯಾರು ಇರ್ತಾರೆ, ಅವ್ರು ಚೆನ್ನಾಗಿ ಬೈದು ಅವ್ರ ಜೊತೆ ಗಲಾಟೆ ಮಾಡಿ ಅವ್ರ ಮುಂದೆ ಮಾಡಿ ಅವ್ರ ಪ್ರಾಣ ತೆಗೆದು. ಸೊ ಐ ಥಿಂಕ್ ಇಟ್ ವಾಸ್ ಅ ವಂಡರ್ಫುಲ್ ಇನಿಷಿಯೇಟಿವ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಅಪ್ ವಿತ್ ದಟ್ ಸೂಪರ್ ಐಡಿಯಾ ಆಫ್ ಪುಟಿಂಗ್ ಎವ್ರಿಬಡಿ ಆನ್. ನಾವು ರೇಡಿಯೋ ಮಿರ್ಚಿನಲ್ಲಿ ಇದ್ದಾಗ ಆಕ್ಚುಲಿ ವಿಕ್ಕಿ ಹೇಳಿದ್ದು, ರೇಡಿಯೋ ಮಿರ್ಚಿಲಿದ್ದಾಗ ಪ್ರತಿ ತಿಂಗಳು ಒಂದು ಆಕ್ಟಿವಿಟಿ ಆಫ್ ದ ಮಂತ್ ಅಂತ ಮಾಡ್ತಾ ಇದ್ವಿ. ವೆರಿ ಸಿಮಿಲರ್ ಟು ದಿಸ್. ಅಂದ್ರೆ ನನ್ಗೆ ಅದು ಮೇ ಬಿ ಎಲ್ಲ ಬ್ಯಾಕ್ ಆಫ್ ಮೈ ಹೆಡ್ ಇತ್ತೇನೋ. ಅವಾಗ ಕ್ರಿಯೇಟ್ ಮಾಡಿ ವಿಕ್ಕಿಗೆ ಮೆಸೇಜ್ ಹೋದ ತಕ್ಷಣ ಫಸ್ಟ್ ಹೇಳಿದ ಒಳ್ಳೆ AOM ತರ ಇದೆ ಇದು ಅಂತ. ನಾನು ಅಲ್ವಾ ಅಂತ. ಸೊ ವಿಕ್ಕಿಗೂ ಒಂದು ಥ್ಯಾಂಕ್ಸ್. ನನ್ನ ಮಗ ಒಂದು ಆಕ್ಟಿವಿಟಿ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ, ಸಿಕ್ಕಾಗಿ ವಿಚಾರಿಸ್ಕೊಂತೀನಿ. ನಾವ್ ಎಷ್ಟು ಡೀಸೆಂಟ್ ಆಗಿ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾ ಇದೀವಿ ಅಂದ್ರೆ ಆ ಮಲಗಿರೋ ನಾಯಿ ಒಂಚೂರು ಡಿಸ್ಟರ್ಬ್ ಆಗಿಲ್ಲ. ಪರ್ಫಾರ್ಮೆನ್ಸ್ ಎಲ್ಲೂ ಸಿಗಲ್ಲ. ವಿಭಾ ಅವರು ಎರಡೂ ಕಣ್ಣಲ್ಲಿ ಅಳ್ತಾ ಇದಾರೆ ನನ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿ ಅಂತ. ವಿಭಾ ಪರ್ಫಾರ್ಮೆನ್ಸ್ ಅಲ್ಲಿ ನಂಗೆ ವಿಭಾ ಕಿತ್ತೂರಾಡಿ ಚೆನ್ನಮ್ಮ ಮಾಡಿ ವೆರಿ ವೆರಿ ನೈಸ್ ಅಂಡ್ ಎವ್ರಿಥಿಂಗ್. ಆಕ್ಚುಲಿ ವಿಭಾ ಆಲ್ ದ ಆ ಇನಿಷಿಯೇಟಿವ್ ಅಷ್ಟು ಹಿಂಸೆ ಮಾಡ್ಕೊಂಡು ಟೈಮ್ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಗಂಡನ್ ನೋಡ್ಕೊಂಡು ಗಂಡನ ಹತ್ರ ಕ್ಯಾಮರಾ ಕೆಲಸ ಮಾಡಿಸಿ ನನ್ ಕೈಲಂತ ಆಗ್ತಾರೆ. ತುಂಬಾ ಸಾಧನೆ. ನಾನು ಒಂದು ಸಿನಿಮಾ ಮಾಡೋಷ್ಟು ಎಫರ್ಟೇ ಹಾಕಿ ಮಾಡಿದ್ದೀನಿ. ತುಂಬಾ ಸಂತೋಷದ ವಿಚಾರ. ಐ ಥಿಂಕ್ 19 ಅನ್ನೋ ನಂಬರು ತುಂಬಾ ವರ್ಷ ಎಲ್ಲರ ಮನಸ್ಸಲ್ಲೂ ಉಳಿಯುತ್ತೆ. ಈ ಬಿಕಾಸ್ ಆಫ್ ದ 19 ಯುನೀಕ್ ಆಕ್ಟಿವಿಟೀಸ್. ಅದನ್ನೆಲ್ಲ ತುಂಬಾ ಕುತ್ಕೊಂಡು ಅವಾಗ ಲೈಟ್ ಆಗಿ ಸಾಯಂಕಾಲ ಏನೋ ಆಗಿದ್ದಾಗ ಮಾಡಿದ್ರು 19 ಆಕ್ಟಿವಿಟಿ. ಬಟ್ ಸ್ಟಿಲ್ ಆಲ್ ಆಫ್ ದಮ್ ವರ್ ಸಚ್ ಸ್ಪೋರ್ಟ್. ಅಂದ್ರೆ ಎಲ್ಲರೂ ತುಂಬಾ ಸ್ಪೋರ್ಟಿವ್ ಆಗಿ ತುಂಬಾ ಜನ ಬೇರೆ ಬೇರೆ ಆಕ್ಟಿವಿಟಿ. ಸೊ ಐ ಥಿಂಕ್ ಆಸ್ ಮಚ್ as it was curated and managed, it is also ಎಲ್ಲರಿಗೂ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಖುಷಿಯಾಗಿ ಬಂದು ನಮ್ ಜೊತೆಗಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಹೃದಯಪೂರ್ವಕ ಇನ್ನೂ ಬರ್ತಾ ಇದೆ ಎಂಟ್ರೀಸ್, ನಮ್ಗೆ ಇನ್ನೂ ಪೋಸ್ಟ್ ಮಾಡ್ತಾನೆ ಇದೀವಿ. ಎಂಟ್ರೀಸ್ ಆರ್ ನಾಟ್ ಕ್ಲೋಸ್. ನವೆಂಬರ್ ತಿಂಗಳು ಇಡೀ ನಿಮ್ಮ ಎಂಟ್ರೀಸ್ ಕಳಿಸಬಹುದು. 19 ದಿವಸನೇ ಕಳಿಸ್ಬೇಕಂತಿಲ್ಲ. ಬಟ್ ನೀವ್ ಎಂಟ್ರಿನ ಪೋಸ್ಟ್ ಮಾಡಿದಾಗ #Prakasam19 ಅನ್ನೋದನ್ನ ಹಾಕೋದ್ ಮರಿಬೇಡಿ. ಅದ್ ಹಾಕಿದ್ರೆ ನಮ್ಗೆ ಸಿಗುತ್ತೆ, ಇಲ್ಲ ಸಿಗಲ್ಲ. ಆಮೇಲೆ ಈ ಆಕ್ಟಿವಿಟಿ ಮಾಡೋ ಪ್ರಮುಖ ಉದ್ದೇಶನೇ ಅದು. ನಮ್ಗೆ ನಾವು ತುಂಬಾ ಇನ್ಕ್ಲೂಸಿವ್ ಬಳಗ. ಸೊ ಎಲ್ಲಾರು ಬರ್ಲಿ ಅನ್ನೋದೇ ನಮ್ಮ ಆಸೆ ಆಗಿರೋದ್ರಿಂದ ಈ ಕಾರ್ಯಕ್ರಮನ ಈ ಕೋವಿಡ್ ಟೈಮ್ ಅಲ್ಲಿ ಮಾಡಿದ್ದು. COVID-19ಗೂ ಆಕ್ಚುಲಿ ಈ ತರ ಪಾರ್ಟಿಸಿಪೇಷನ್ ನಾವೇನಾದ್ರು ಆನ್ ಗ್ರೌಂಡ್ ಫೆಸ್ಟಿವಲ್ ಮಾಡಿದ್ರೆ ಇಷ್ಟೊಂದು ರೆಸ್ಪಾನ್ಸ್ ಬರ್ತಾ ಇರ್ಲಿಲ್ಲ. ಸೊ COVID-19ಗೂ Prakasam19 ಕಡೆಯಿಂದ ಒಂದು ಧನ್ಯವಾದಗಳು. ಕಟ್ಟಕಡೆಯ ಟೀನೇಜ್ ಮುಗಿದಿದೆ. ನೆಕ್ಸ್ಟ್ 20ರ ಹದಿಹರೆಯಕ್ಕೆ ನಾವು ತಂಡ ಎಂಟರ್ ಆಗ್ತಾ ಇದೆ. ಮುಂದಿನ ವರ್ಷ ಹೋಪ್ಫುಲಿ ನಾವು ಪ್ರತಿ ವರ್ಷ ಮಾಡ್ತಿದ್ದಂಗೆ ಒಂದು ಪಾಟ್ಲಕ್ ಪಾರ್ಟಿ ಇದೆಲ್ಲದ್ರ ಜೊತೆಗೆ ಒಳ್ಳೆ ಊಟ ಇರುತ್ತೆ. ಊಟ ಮಾಡಿ ಗೊತ್ತೋಗ್ತಿದೆ ಇವಾಗ. ಹಂಗಾಗಿ ಅದೊಂದು ಐಟಮ್ ಇದೆ. ಸೊ ಅಪ್ಡೇಟ್ಸ್ ಎಲ್ಲ ಹೇಳ್ಬಿಟ್ಟಿದೀನಿ, ಎಲ್ಲ ಮುಗ್ದಿದೆ. ಏನೇ ಬೇಕಿದ್ರು ಒಂದು ಮೆಸೇಜ್ ಮಾಡಿ. ನಮ್ಮ ತಂಡಕ್ಕೆ ಸೇರೋರ್ಗೆ ಈಗ ನೆಕ್ಸ್ಟ್ ಶುರುವಾಗ್ತಿದೆ ಸ್ವರಾಗ ವರ್ಕ್ಶಾಪ್ ಸೀಸನ್ 5 ಶುರುವಾಗ್ತಿದೆ. ಅದರ ಬೆನ್ನ ಹಿಂದೆನೆ ಇನ್ನೊಂದು ಬೈ ಮಿಡ್ ಡಿಸೆಂಬರ್ BMTC ಅಂದ್ರೆ ನಮ್ಮ ವರ್ಕ್ಶಾಪ್ ಶುರುವಾಗ್ತಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ನಮ್ಮ Prakasam ವೆಬ್ಸೈಟ್ ಅಲ್ಲೂ ಇದೆ, ನಮ್ಮ Facebook ಪೇಜ್ ಅಲ್ಲೂ ಇದೆ. ಮೆಸೇಜ್ ಮಾಡಿದ್ರೂ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸ್ವರಾಗ ಆಡಿಷನ್ ಯಾವತ್ತು ಅಂತ ಹೇಳಿ. ಸ್ವರಾಗ ಆಡಿಷನ್ಸ್ ಇನ್ನ ಅದೊಂಚೂರು ಡಿಸೈಡ್ ಆಗೋದಿದೆ. ಓಕೆ, ಮೋಸ್ಟ್ ಪ್ರಾಬ್ಲಿ ಅದು ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲೇ ಇರುತ್ತೆ. ಬಟ್ ಅದನ್ನ ಡಿಸೈಡ್ ಮಾಡಿದ ತಕ್ಷಣ ಫಸ್ಟ್ Prakasam Facebook ಅಪ್ಡೇಟ್ ಮಾಡ್ತೀವಿ. BMTCಗೆ ಸಿದ್ಧರಾಗಿ. ಹೌದು, Prakasam ಸ್ವರಾಗಕ್ಕೆ ಸಿದ್ಧರಾಗಿ. ನಾವು ಆಸ್ಟ್ರೇಲಿಯಲ್ಲಿ ಮಾಡ್ತಾ ಇರೋದು BMTCನೇ, ಕ್ಯಾನಡಾಲ್ ಮಾಡ್ತಾ ಇರೋದು BMTC. ಅದರಿಂದ ಎಂಡ್ ಪ್ರಾಡಕ್ಟ್ ನಾರ್ಮಲಿ ನಾಟಕ ಮಾಡ್ತಿದ್ವಿ. ಈಗ ನಾಟಕ ಸಾಧ್ಯ ಇಲ್ಲದಿರೋದ್ರಿಂದ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ವಿ. ಅದರಲ್ಲೇ ಮೊಟ್ಟ ಮೊದಲ ಪ್ರಯತ್ನನೇ ಮೀನಿನ ಹೆಜ್ಜೆ. ಅದ್ರ Facebook ಪೇಜ್ ಇದೆ, ಮೀನಿನ ಹೆಜ್ಜೆ, ಹೋಗಿ ನೋಡಿ. ಅದರಲ್ಲೆಲ್ಲ ಅಪ್ಡೇಟ್ಸ್ ಇದೆ. ಕ್ಯಾನಡಾದಿಂದ ಕತೆ ಹಂತದಲ್ಲಿ ಇದೀವಿ. ಅದು ಮುಂದುವರೆದ ಮೇಲೆ ನಿಮ್ಗೆ ಅಪ್ಡೇಟ್ಸ್ ಸಿಗುತ್ತೆ. ಇವಾಗ ಬಾಯ್ ಬಾಯ್. ಕಾರ್ತಿಕ್ ಇದಾನ ಆನ್ಲೈನ್? ಕಾರ್ತಿಕ್ ಇದಾನೆ. ಓಕೆ, ಕಂದ ಅವಾಗಿಂದ ಕೇಳ್ತಾ ಇದ್ದಾನೆ. ಕಂದನ್ನ ಯಾರು ಮಾಡೋದು?
ಓಕೆ, ನಮ್ಮ ಇದ್ದಾರೆ 19 ಮಾಡಿದ್ ನಾವು 18. ಓಕೆ, ಕಾರ್ತಿಕ್ ಏ ಕಾರ್ತಿಕ್ ಕಾಣಿಸ್ತಾ ಇಲ್ಲ. ಕಾರ್ತಿಕ್ ನೀನ್ ಇಲ್ವಲ್ಲ ಅಲ್ಲಿ. ಕಾರ್ತಿಕ್ ಕುಂದೂರ್ ಎಲ್ಲೋ ಇದೆಯಾ? ನೀನ್ ಆಡ್ ಮಾಡಕ್ ಆಗ್ತಿಲ್ಲ, ರಿಕ್ವೆಸ್ಟ್ ಕಳಿಸೋ. ಕಾಣಿಸ್ತಾನೂ ಇಲ್ಲ, ನೀನು ಕಾಣಿಸ್ತಾನೂ ಇಲ್ಲ, ಇಲ್ಲವೂ ಇಲ್ಲ. ಸಾರಿ, ನಾವ್ ಇವಾಗ ಹೊರಟ್ವಿ. ಟಾಟಾ ಬೈ ಬೈ, ಸಿ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚಿದಾನಂದ್ ಚಿಕ್ಕು ಅವರೇ, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಟಾಟಾ ಬೈ ಬೈ.